ಓಂ ಶ್ರೀ ಗುರುಭ್ಯೋ ನಮಃ ಹರಿ ಓಂ. ನಾನು ಪಂಡಿತ್ ಶ್ರೀ BH ಆಚಾರ್ಯ ಗುರುಜಿ. ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ವೀಕ್ಷಕರೇ, ಆಗಸ್ಟ್ ತಿಂಗಳಲ್ಲಿ ಕನ್ಯಾ ರಾಶಿಯವರ ಮಾಸ ಭವಿಷ್ಯದ ಫಲವನ್ನು ತಿಳಿಸ್ಕೊಡ್ತಾ ಇದ್ದೇನೆ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ವಿದ್ಯಾರ್ಥಿಗಳೇ, ಈ ತಿಂಗಳ ನಿಮಗೆ ಬುಧನ ಬಲ ನಿಮ್ಮ ದೊಡ್ಡ ಶಕ್ತಿಯಾಗಿರುತ್ತೆ. ಪುಸ್ತಕ ಓದೋದಕ್ಕಿಂತ ಅರ್ಥ ಮಾಡಿಕೊಂಡು ಓದಿದ್ರೆ ಹೆಚ್ಚು ಪ್ರಯೋಜನ ಸಿಗುತ್ತೆ. ಶ್ರಾವಣ ಆರಂಭವಾದ ನಂತರ ಗುರುಗಳ ಮಾರ್ಗದರ್ಶನ ಸಿಗುತ್ತೆ. ನಿಮಗೆ ಫಲ ಇನ್ನಷ್ಟು ಚೆನ್ನಾಗಿರುತ್ತೆ. ಆದರೆ ಶನಿಯ ಪ್ರಭಾವ ಓದಿನ ಮಧ್ಯದಲ್ಲಿ ದಣಿವು ತರಬಹುದು. ದಿನದ ಯೋಜನೆ ಮಾಡಿಕೊಂಡು ಓದಿದ್ರೆ ಸಮಯ ವ್ಯರ್ಥ ಆಗಲ್ಲ. ಇನ್ನು ಆರ್ಥಿಕವಾಗಿ ನೋಡೋದಾದ್ರೆ ಈ ತಿಂಗಳು ಹಣ ಬರುವುದಕ್ಕಿಂತ ಹಣ ಉಳಿಯೋದೇ ದೊಡ್ಡ ವಿಷಯ ಆಗಬಹುದು. ಶುಕ್ರ ಮತ್ತು ಬುಧ ಆದಾಯದ ಅರಿವು ನಿಲ್ಲದಂತೆ ನೋಡ್ಕೋಬಹುದು. ಕೆಲವು ಹಳೆಯ ಯೋಜನೆಗಳಿಂದ ನಿಮಗೆ ಲಾಭ ಸಿಗಬಹುದು. ಶ್ರಾವಣದ ನಂತರ ನೀವು ಧಾರ್ಮಿಕ ಕಾರ್ಯಗಳಿಗಾಗಿ ಹಣ ಖರ್ಚು ಮಾಡಿದ್ರು ಕೂಡ ಅದರ ಬಗ್ಗೆ ಬೇಸರ ಆಗೋದಿಲ್ಲ. ಆದರೆ ರಾಹು ಕಾರಣದಿಂದ ಅನಗತ್ಯ ಹೂಡಿಕೆ ಹಾಗೂ ಇತರರ ಮಾತಿಗೆ ಹಣ ಹಾಕಿ ತಪ್ಪು ಮಾಡಬೇಡಿ. ಇನ್ನು ವ್ಯಾಪಾರ ಈ ತಿಂಗಳು ಬೇಗ ಬೆಳವಣಿಗೆಗಿಂತ ಉತ್ತಮ ಹೆಸರು ಸಿಗುವ ಸಾಧ್ಯತೆ ಇರುತ್ತೆ. ನಿಮ್ಮ ಕೆಲಸದ ಗುಣಮಟ್ಟದಿಂದ ಹೊಸ ಜನ ನಿಮ್ಮನ್ನ ನಂಬ್ತಾರೆ. ಗುರುವಿನ ಅನುಗ್ರಹ ಹೊಸ ಪರಿಚಯಗಳನ್ನ ಲಾಭದ ದಾರಿಯನ್ನಾಗಿ ಮಾಡುತ್ತೆ. ಆದರೆ ಕುಜನ ಪ್ರಭಾವ ನೌಕರರಾಗಲಿ ಪಾರ್ಟ್ನರ್ಶಿಪ್ ಜೊತೆ ಆಗಲಿ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು ತರುತ್ತೆ. ತಾಳ್ಮೆಯಿಂದ ಮಾತನಾಡಿದ್ರೆ ಸಮಸ್ಯೆ ಅಲ್ಲಿಗೆ ಮುಗಿಯುತ್ತೆ. ವೃತ್ತಿ ಮತ್ತು ಉದ್ಯೋಗದ ವಿಚಾರದಲ್ಲಿ ಕಚೇರಿಯಲ್ಲಿ ಈ ತಿಂಗಳು ನೀವು ಹೆಚ್ಚು ಮಾತನಾಡದೆ ಮಾಡಿದ ಕೆಲಸವೇ ನಿಮ್ಮ ಪರವಾಗಿ ಮಾತನಾಡಬಹುದು. ಸೂರ್ಯ ನಿಮ್ಮ ಜವಾಬ್ದಾರಿಯನ್ನು ಹೆಚ್ಚಿಸಬಹುದು. ಶ್ರಾವಣ ಸಮಯದಲ್ಲಿ ಹೊಸ ವಿಭಾಗ, ಹೊಸ ಜವಾಬ್ದಾರಿಗಳು, ಅವಕಾಶಗಳು ಬರುತ್ತೆ. ಆದರೆ ಕೇತು ಕಾರಣದಿಂದ ನಿಮ್ಮ ಪ್ರತಿಭೆಯನ್ನು ನೀವೇ ಕಡಿಮೆ ಅಂದಾಜು ಮಾಡಿಕೊಳ್ಳಬೇಡಿ. ಈ ತಿಂಗಳು ಪ್ರೀತಿ ಮತ್ತು ಕುಟುಂಬದ ವಿಚಾರದಲ್ಲಿ ಮನೆಯ ವಾತಾವರಣವನ್ನ ನಿಧಾನವಾಗಿ ಬದಲಾವಣೆಗಳಾಗುತ್ತೆ. ಚಂದ್ರ ಮತ್ತು ಶುಕ್ರ ಕುಟುಂಬದವರ ಜೊತೆಗೆ ಆತ್ಮೀಯ ಹೆಚ್ಚಿಸಬಹುದು. ಶ್ರಾವಣ ಮಾಸದಲ್ಲಿ ಒಟ್ಟಿಗೆ ದೇವಸ್ಥಾನಕ್ಕೆ ಹೋಗೋ ಅವಕಾಶಗಳು ಬರಬಹುದು. ಪ್ರೀತಿಸುತ್ತಿರುವವರು ಒಬ್ಬರ ಮನಸ್ಸನ್ನ ಇನ್ನೊಬ್ಬರು ಅರ್ಥ ಮಾಡಿಕೊಂಡ್ರೆ ಸಂಬಂಧ ಮತ್ತಷ್ಟು ಗಟ್ಟಿ ಆಗುತ್ತೆ. ಆದರೆ ರಾಹು ಕಾರಣದಿಂದ ಸಣ್ಣ ಅನುಮಾನಕ್ಕೂ ಕೂಡ ಹೆಚ್ಚು ಜಾಗ ಕೊಡಬೇಡಿ. ಈ ತಿಂಗಳು ಆರೋಗ್ಯದಲ್ಲಿ ದೊಡ್ಡ ಸಮಸ್ಯೆ ಕಾಣಿಸದಿದ್ರೂ ಕೂಡ ಶನಿ ದೇಹಕ್ಕೆ ದಣಿವು ತರುತ್ತೆ. ಹೆಚ್ಚು ಹೊತ್ತು ಕುಳಿತು ಕೆಲಸ ಮಾಡುವವರು ಬೆನ್ನು ಮತ್ತು ಕುತ್ತಿಗೆ ಬಗ್ಗೆ ಗಮನ ಕೊಡಬೇಕು. ನಿಮ್ಮ ರಾಶಾಧಿಪತಿ ಬುಧ ಆಗಿರೋದ್ರಿಂದ ಪ್ರತಿ ಬುಧವಾರ ನೀವು ಶ್ರೀ ಮಹಾವಿಷ್ಣುವಿಗೆ ತುಳಸಿಯನ್ನು ಅರ್ಪಿಸಿ, ಶ್ರೀ ಗಣೇಶನಿಗೆ ಗರಿಕೆ ಮತ್ತು ಮೋದಕವನ್ನು ಸಮರ್ಪಿಸಿ. ಹಾಗೆ ಶ್ರಾವಣ ಆರಂಭ ಆದ ಮೇಲೆ ಶಿವಲಿಂಗಕ್ಕೆ ಬಿಲ್ಪತ್ರೆಯನ್ನು ಅರ್ಪಿಸಿ. ಈ ಆಗಸ್ಟ್ ತಿಂಗಳ ಅದೃಷ್ಟ ಸಂಖ್ಯೆ 5, 7, 8. ಅದೃಷ್ಟ ಬಣ್ಣ ಹಸಿರು ಬಣ್ಣ. ನೋಡಿದ್ರಲ್ಲ ವೀಕ್ಷಕರೇ, ಇದಾಗಿತ್ತು ಆಗಸ್ಟ್ ತಿಂಗಳದ ಕನ್ಯಾ ರಾಶಿಯ ಮಾಸ ಭವಿಷ್ಯ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಮತ್ತು ನಿಮ್ಮ ಏನೇ ಸಮಸ್ಯೆಗಳಿದ್ರೂ ಕೂಡ ನಮ್ಮನ್ನು ನೇರವಾಗಿ ಭೇಟಿ ಮಾಡಿ. ನಮಸ್ಕಾರ ವೀಕ್ಷಕರೇ.